ಪಾಂಡವರ ಮರಿಮೊಮ್ಮಗನಾದ ರಾಜ ಜಯಮೇಜಯನು ಗುರುವಾಯೂರಿನಲ್ಲಿ ಸೇವೆ ಮಾಡಿ ತನ್ನ ರೋಗದಿಂದ ಮುಕ್ತನಾದನು. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ರಾಜ ಪರೀಕ್ಷಿತನ ಕಥೆಯನ್ನು ಮಹಾಭಾರತದಲ್ಲಿ ಮತ್ತು ಶ್ರೀಮದ್ಭಾಗವತದಲ್ಲಿ ಹೇಳಲಾಗಿದೆ. ಪರೀಕ್ಷಿತ ಮಹಾರಾಜನು 7 ದಿನಗಳಲ್ಲಿ ಸಾಯುವಂತೆ ಅವನಿಗೆ ಒಂದು ಶಾಪವಾಗುತ್ತದೆ. ತಕ್ಷಕ ಎಂಬ ಹಾವು ಅವನನ್ನು ಕಚ್ಚಿ ಅವನು ಮರಣ ಹೊಂದುವುದಾಗಿ ಅವನಿಗೆ ಶಾಪವಾಗುತ್ತದೆ. ಒಬ್ಬ ಋಷಿಗಳ ಮಗನಾದ ಶೃಂಗಿಯು ಪರೀಕ್ಷಿತ ಮಹಾರಾಜನನ್ನು 7 ದಿನಗಳಲ್ಲಿ ಸಾಯುವಂತೆ ಶಪಿಸಿದಾಗ ಪರೀಕ್ಷಿತ ಮಹಾರಾಜನು ತನ್ನ ರಾಜ್ಯವನ್ನು ಎಲ್ಲವನ್ನೂ ತೊರೆದನು. ತನ್ನ ಮಗ ಜನಮೇಜಯನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಅವನು ತಪಸ್ಸನ್ನಾಚರಿಸಲು ಗಂಗಾ ನದಿಯ ದಂಡೆಗೆ ಬಂದನು. ಪರೀಕ್ಷಿತ ಮಹಾರಾಜನು ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾನೆ ಎಂಬ ಸಮಾಚಾರವು ಎಲ್ಲ ಕಡೆಯೂ ಹರಡಿತು. ಬ್ರಹ್ಮಾಂಡದ ಎಲ್ಲ ಕಡೆಯಿಂದಲೂ ಋಷಿಮುನಿಗಳು ಅಲ್ಲಿಗೆ ಬಂದರು. ಶುಕದೇವ ಗೋಸ್ವಾಮಿಗಳು ಅಲ್ಲಿ ಸತತವಾಗಿ 7 ದಿನಗಳ ಕಾಲ ಶ್ರೀಮದ್ಭಾಗವತ ಕಥೆಯನ್ನು ಹೇಳಿದರು. 7 ದಿನಗಳ ನಂತರ ಶುಕದೇವ ಗೋಸ್ವಾಮಿಗಳು ಅಲ್ಲಿಂದ ಹೊರಟು ಹೋದರು. 7 ದಿನಗಳ ಕಾಲ ಶ್ರೀಮದ್ಭಾಗವತವನ್ನು ಅತ್ಯಂತ ಶ್ರದ್ಧೆಯಿಂದ ಶ್ರವಣ ಮಾಡಿದ್ದರಿಂದ ಪರೀಕ್ಷಿತ ಮಹಾರಾಜನು ಮರಳಿ ಭಗವಂತನ ಧಾಮಕ್ಕೆ ಹಿಂದಿರುಗುವುದು ನಿಶ್ಚಿತವಾಗಿತ್ತು. ಈ 7 ದಿನಗಳ ನಂತರ ತಕ್ಷಕ ಎಂಬ ಹಾವು ಬಂದು ಪರೀಕ್ಷಿತ ಮಹಾರಾಜನನ್ನು ಕಚ್ಚಿ ಅವನು ಮರಣವನ್ನು ಹೊಂದಿದನು. ಸಿಂಹಾಸನದ ಮೇಲೆ ಕುಳಿತು ರಾಜ್ಯವನ್ನಾಳುತ್ತಿದ್ದ ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯನು ಒಬ್ಬ ಒಳ್ಳೆಯ ರಾಜನಲ್ಲದೆ ಒಬ್ಬ ಭಗವದ್ಭಕ್ತನೂ ಆಗಿದ್ದನು. ಆದರೆ ತನ್ನ ತಂದೆಯನ್ನು ಕಚ್ಚಿದ ತಕ್ಷಕ ಹಾವಿನ ಮೇಲೆ ಅವನಿಗೆ ತುಂಬ ಕ್ರೋಧವಿತ್ತು. ಆದ್ದರಿಂದ ಅವನು ಒಂದು ದೊಡ್ಡ ಸರ್ಪಯಜ್ಞವನ್ನು ಆಯೋಜಿಸಿದನು. ಎಲ್ಲ ಕಡೆ ಇದ್ದ ಸರ್ಪಗಳು ಆ ಯಜ್ಞದಲ್ಲಿ ಆಹುತಿಯಾದವು. ಬಹುದೊಡ್ಡ ಸಂಖ್ಯೆಯಲ್ಲಿ ಸರ್ಪಗಳ ಹತ್ಯೆಯಾಯಿತು. ಆಗ ದೇವತೆಗಳು ಬೃಹಸ್ಪತಿಗಳ ಸಮೇತವಾಗಿ ಅಲ್ಲಿಗೆ ಬಂದು ಈ ಯಜ್ಞವನ್ನು ನಿಲ್ಲಿಸುವಂತೆ ಜನಮೇಜಯನಲ್ಲಿ ಮನವಿ ಮಾಡಿದರು. ಈ ಅಮಾಯಕ ಸರ್ಪಗಳು ನಿನ್ನ ತಂದೆಯ ಹತ್ಯೆಯನ್ನು ಮಾಡಲಿಲ್ಲ. ಇವುಗಳನ್ನು ಏಕೆ ಹತ್ಯೆ ಮಾಡುತ್ತಿರುವೆ? ನೀನು ಮಾಡುತ್ತಿರುವುದು ಒಂದು ಮಹಾ ಅಪರಾಧವಾಗುತ್ತದೆ ಎಂದರು. ಆಗ ಜನಮೇಜಯನು ಯಜ್ಞವನ್ನು ನಿಲ್ಲಿಸಿದನು. ಈ ಮಹಾ ಅಪರಾಧವನ್ನು ಮಾಡಿದ ಕಾರಣ ಅವನು ಕುಷ್ಠರೋಗದಿಂದ ಪೀಡಿತನಾದನು. ನಂತರ ಅವನು ತುಂಬ ಪಶ್ಚಾತ್ತಾಪಪಟ್ಟನು. ನಾನು ಹೇಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲಿ ಎಂದು ಯೋಚಿಸಿದನು. ಆಗ ಭಗವಂತನ ಒಂದು ಅವತಾರವೆಂದು ಹೇಳಲಾಗುವ ದತ್ತಾತ್ರೇಯ ಋಷಿಗಳು ಅಲ್ಲಿಗೆ ಬಂದರು. ಅವರು ಹೇಳಿದರು, ಓ ರಾಜನೇ, ನೀನು ಸರ್ಪಗಳಿಗೆ ಮಾಡಿದ ಈ ಮಹಾ ಅಪರಾಧದ ಕಾರಣ ಕುಷ್ಠರೋಗದಿಂದ ನರಳುತ್ತಿರುವೆ. ಇದಕ್ಕೆ ಪರಿಹಾರವೆಂದರೆ ನೀನು ಗುರುವಾಯೂರಪ್ಪನ ಆಶ್ರಯವನ್ನು ಪಡೆಯಬೇಕು. ನೀನು ಗುರುವಾಯೂರಿಗೆ ಹೋಗಿ ಗುರುವಾಯೂರಪ್ಪನ ಕೃಪೆಗಾಗಿ ಪ್ರಾರ್ಥನೆ ಮಾಡು ಎಂದರು. ಆಗ ಜನಮೇಜಯನು ಗುರುವಾಯೂರಪ್ಪನ ಮಹಿಮೆಯನ್ನು ಸ್ವಲ್ಪ ಹೇಳಿ ಎಂದನು. ಇದರಿಂದ ನಾನು ಗುರುವಾಯೂರಪ್ಪನಿಗೆ ನನ್ನ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಲು ಮತ್ತು ಹೃದಯಾಂತರಾಳದಿಂದ ಗುರುವಾಯೂರಪ್ಪನ ಸೇವೆ ಮಾಡಲು ಸಾಧ್ಯವಾಗುತ್ತದೆ ಎಂದನು. ಆಗ ದತ್ತಾತ್ರೇಯ ಋಷಿಗಳು ನಾರದ ಪುರಾಣದಲ್ಲಿ ಹೇಳಿರುವ ಒಂದು ಕಥೆಯನ್ನು ಹೇಳಿದರು. ಮೂಲತಃ ವಾಸುದೇವನ ಈ ವಿಗ್ರಹವನ್ನು ಸ್ವತಃ ಕೃಷ್ಣನೇ ಬ್ರಹ್ಮದೇವನಿಗೆ ಕೊಟ್ಟನು. ಬ್ರಹ್ಮನು 1000 ವರ್ಷಗಳ ಕಾಲ ಈ ವಿಗ್ರಹದ ಸೇವೆಯನ್ನು ಮಾಡಿದನು. ನಂತರದಲ್ಲಿ ಬ್ರಹ್ಮದೇವನು ಈ ವಿಗ್ರಹವನ್ನು ಪೃಶ್ನಿ ಮತ್ತು ಸುತಪ ಅವರಿಗೆ ಕೊಟ್ಟನು. ಕೃಷ್ಣನ ತಂದೆ ತಾಯಿಗಳಾದ ದೇವಕಿ ವಸುದೇವರು ತಮ್ಮ ಪೂರ್ವ ಜನ್ಮಗಳಲ್ಲಿ ಪೃಶ್ನಿ ಸುತಪ ಮತ್ತು ಇನ್ನೊಂದು ಜನ್ಮದಲ್ಲಿ ಅದಿತಿ ಕಶ್ಯಪರಾಗಿದ್ದರು. ಮತ್ತು ದ್ವಾಪರ ಯುಗದಲ್ಲಿ ದೇವಕಿ ವಸುದೇವರು ಕೃಷ್ಣನ ತಾಯಿ ತಂದೆಯರಾಗಿದ್ದರು. ಅವರು ತಮ್ಮ ಪ್ರತಿ ಜನ್ಮಗಳಲ್ಲೂ ಈ ವಿಗ್ರಹವನ್ನು ಸೇವಿಸಿದ್ದರು ಎಂದು ದತ್ತಾತ್ರೇಯ ಋಷಿಗಳು ಹೇಳಿದರು. ಇದನ್ನು ಕೇಳಿ ಪ್ರಭಾವಿತನಾದ ಜನಮೇಜಯ ರಾಜನು ಗುರುವಾಯೂರಿಗೆ ಬಂದು ಅಲ್ಲಿ 4 ತಿಂಗಳುಗಳ ಕಾಲ ಗುರುವಾಯೂರಪ್ಪನ ಸೇವೆಯನ್ನು ಭಕ್ತಿಯಿಂದ ಮಾಡಿದನು. ನಂತರ ಅವನ ಕುಷ್ಠರೋಗವು ವಾಸಿಯಾಗಿ ಅವನು ಸಂತೋಷದಿಂದ ತನ್ನ ರಾಜ್ಯಕ್ಕೆ ಹಿಂದಿರುಗಿದನು. ಈಗಲೂ ಜನರು ತಮ್ಮ ಆರೋಗ್ಯಕ್ಕಾಗಿ
ಗುರುವಾಯೂರಿಗೆ ಬಂದು ಗುರುವಾಯೂರಪ್ಪನಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ. ಮುಂದಿನ ಎಪಿಸೋಡ್ನಲ್ಲಿ ಗುರುವಾಯೂರಿನ ಬಳಿ ಇರುವ ದಕ್ಷಿಣ ಭಾರತದ ಬೃಂದಾವನ ಎಂದು ಕರೆಯಲಾಗುವ ಸ್ಥಳಕ್ಕೆ ಭೇಟಿ ನೀಡೋಣ. ಹರೇ ಕೃಷ್ಣ.